ಡಯಾಬಿಟಿಕ್ ಇರೋರಲ್ಲಿ ಕಣ್ಣಿನ ಸಮಸ್ಯೆ ಆವಾಗ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಡಯಾಬಿಟಿಕ್ ರೆಟಿನೋಪತಿ. ಈ ಮಧುಮೇಹ ಇರೋರ ಕಣ್ಣುಗಳ ಹಿಂದೆ ರೆಟಿನಾ ಎಂಬ ಭಾಗದ ರಕ್ತನಾಳಗಳು ಹಾನಿಯಾಗೋದನ್ನೇ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿ ಕರಿತೀವಿ. ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಈ ರೆಟಿನಾದಲ್ಲಿರೋ ಸಣ್ಣ ಸಣ್ಣ ರಕ್ತನಾಳಗಳು ವೀಕ್ ಆಗಿ ಒಡೆಯೋಕೆ ಶುರು ಆಗ್ತವೆ, ಕೆಲವೊಂದ್ಸಲ ಉಬ್ಬೋಕೆ ಶುರು ಆಗ್ತವೆ. ಇದರಿಂದ ದೃಷ್ಟಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೀರ್ಘಕಾಲದಿಂದ ಡಯಾಬಿಟಿಕ್ ಇರೋದು, ಮತ್ತೆ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿ ಇಲ್ಲದೆ ಇರೋದು, ಕೆಲವೊಂದ್ಸಲ BP ಜಾಸ್ತಿ ಆದಾಗ, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕಾಣಿಸ್ಕೊಳ್ಳುತ್ತೆ. ಗರ್ಭಧಾರಣೆ ಸಮಯದಲ್ಲಿ ಬರುವಂತ ಮಧುಮೇಹದಿಂದನೂ ಕೂಡ ಈ ಡಯಾಬಿಟಿಕ್ ರೆಟಿನೋಪತಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳದೆ ಇರಬಹುದು, ಆದ್ರೆ ಹೋಗ್ತಾ ಹೋಗ್ತಾ ದೃಷ್ಟಿ ಮಸುಕಾಗ್ತಾ ಹೋಗುತ್ತೆ. ಮತ್ತೆ ಕಣ್ಣಿನ ಮುಂದೆ ಕಪ್ಪು ಕಲೆಗಳು ಅಥವಾ ಚುಕ್ಕಿಗಳೆಲ್ಲ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಇರುಳು ಕುರುಡುತನ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ದೃಷ್ಟಿಯಲ್ಲಿ ಅಚಾನಕ್ ಬದಲಾವಣೆ ಆಗುತ್ತೆ, ಕಂಪ್ಲೀಟ್ ಸ್ಟಾಪ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ 2 ಸ್ಟೇಜಸ್ ಇರುತ್ತೆ. ನಾನ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ. ಇದು ಆರಂಭಿಕ ಹಂತ, ರಕ್ತನಾಳಗಳು ವೀಕ್ ಆಗ್ತಾ ಹೋಗ್ತವೆ. ಮತ್ತೆ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಇದು ಗಂಭೀರವಾಗಿರುವಂತಹ ಹಂತ ಆಗಿರುತ್ತೆ. ದುರ್ಬಲವಾಗಿರೋ ರಕ್ತನಾಳಗಳು ಹೊಸದಾಗಿ ಬೆಳೆಯೋಕೆ ಶುರು ಆಗ್ತವೆ, ಮತ್ತೆ ರಕ್ತಸ್ರಾವ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಆಗಿ ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಕೋಬೇಕು. ಮತ್ತೆ ಕೆಲವೊಂದ್ಸಲ ಇಂಜೆಕ್ಷನ್ ಮುಖಾಂತರ, ಮತ್ತೆ ಕಣ್ಣಿನ ಲೇಸರ್ ಟ್ರೀಟ್ಮೆಂಟಿಂದ, ಕೆಲವೊಂದ್ಸಲ ಆಪರೇಷನ್ ಮಾಡೋದ್ರ ಮುಖಾಂತರ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಪ್ರಿವೆನ್ಷನ್ ಆಗಿ ಈ ಡಯಾಬಿಟಿಕ್ ಇರೋರು ನಿಮ್ಮ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ವರ್ಷಕ್ಕೆ ಒಮ್ಮೆ ಆದ್ರೂ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ಮಾಡೋದ್ರ ಮುಖಾಂತರ ಕೂಡ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಮತ್ತು ಧೂಮಪಾನ ತ್ಯಜಿಸಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಕೂಡ ಎಲ್ಲರೂ ಗಮನ ವಹಿಸಿ.